आप देख रहे हैं KGN प्राइम न्यूज। ಇವತ್ತು ಬುಧವಾರ ಏಪ್ರಿಲ್ 10, 2024 ರಂದು ಸಂಕೇಶ್ವರ ನೇಸರಿ ಗಾರ್ಡನದಲ್ಲಿ ಲೋಕಸಭಾ ವಿಧಾನಸಭಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಲಾಯಿತು। ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ, ಶಶಿಕಾಂತ ನಾಯಿಕ್, ಎಬಿ ಪಾಟೀಲ್, ಲಕ್ಷ್ಮಣ್ ರಾವ್ ಚಿಂಗಳೆ, ಮೀರಾ ಕುಮಾರ್ ಪಾಟೀಲ್, ಮೌನೇಶ ಪೋತದಾರ್, ಶಾನೂಲ್ ತಹಸೀಲ್ದಾರ್, ಇಲಿಯಾಸ್ ಬೇಗ ಇನಾಮದಾರ್, ಪಾಂಡು ಮನ್ನಿಕೆರೆ, ಹುಕ್ಕೇರಿ ಹಾಗೂ ಸಂಕೇಶ್ವರ ಕಾಂಗ್ರೆಸ್ ನಾಯಕರು ಇವತ್ತಿನ ದಿನ ಸಂಕೇಶ್ವರ ನೇಸರಿ ಗಾರ್ಡನ್ದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಭರ್ಜರಿಯಿಂದ ನಡೆಸಲಾಯಿತು। KGN ನ್ಯೂಸ್ ವರದಿಗಾರರು ಮೊಹಮ್ಮದ್ ಅಲಿ ಬಾಡಕರ್, ಸಂಕೇಶ್ವರ್। ಸತೀಶ್ ಅವರು ನಾವು ಕೂಡ ಇವತ್ತು ಸಭೆ ಮಾಡಿ ಕೂಡ ಒಂದು ಸಭೆ ಮಾಡಿ ನಾವು ಮಾಡಬೇಕಾದ ಇಷ್ಟೇ ನಮ್ಮ ಲೋಕಸಭಾ ಪ್ರಿಯಾಂಕಾ ಜಾರಕಿಹೊಳಿ ಆಸೆ ಪಟ್ಟು ಆದರೆ ಎಷ್ಟು ಒತ್ತಡ ಆಸೆ ಕಲಿಸಿಕೊಡ್ಬೇಕು ಬಹಳ ನಾವೆಲ್ಲ ಕಾರ್ಯಕರ್ತರು ಮುಖ್ಯ ಕಾರ್ಯಕರ್ತರಾಗಲಿ ಬಂಧುಗಳಾಗಲಿ ನಾವೆಲ್ಲ ಬಂದಿದೆ ಮನೆ ಕಡೆ ಹೇಳಿದ್ದೆ ಭಾಷಣ ಕೇಳಿ ಹೋಗಿಲ್ಲ ಇದಕ್ಕೆ ಮೇಲೆ ಇನ್ನೂ ಸಾಕಷ್ಟು ಆಗಿದೆ 25, 24 ಮನೆ ಮನೆಗೆ ಹೋಗಿ ಈಗ ನಮ್ಮ ಕಳೆದ 2 ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳನ್ನ 5 ಗ್ಯಾರಂಟಿಗಳನ್ನು ನಾವು ಎಲೆಕ್ಷನ್ಗೆ ಮುಂಚಿತವಾಗಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು ಖರ್ಗೆಯವರ ಒಂದು ಆದೇಶಕ್ಕೆ ಇವತ್ತು 5 ಗ್ಯಾರಂಟಿಗಳನ್ನು ನಾವು ಏನು ಹೇಳಿದ್ವಿ ಅವೆಲ್ಲ 5 ಗ್ಯಾರಂಟಿಗಳನ್ನ ನಾವು ಬೇರೆ ನೀವು ಬಂದೆ ನಾವೆಲ್ಲರೂ ಒಕ್ಕಟ್ಟ ಪಕ್ಷ ಪ್ರತಿಯೊಬ್ಬರ ಕಡೆ 2,000 ರೂಪಾಯಿ, ಯುವಕರಿಗೆ 23,000 ರೂಪಾಯಿ ಯುವಕರಿಗೆ ಅನ್ನ ಭಾಗ್ಯ, ಎಲೆಕ್ಟ್ರಿಸಿಟಿ, 2 ಈಗ ಹಲವಾರು ಕಾರ್ಯಕ್ರಮಗಳನ್ನು 5 ಗ್ಯಾರಂಟಿಗಳನ್ನು ಮಾಡಿಕೊಂಡು ಮಾಡಿದ್ದೀವಿ। ಈಗ 2 ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಏನ್ ಗ್ಯಾರಂಟಿ? ಗ್ಯಾರಂಟಿ ಮೊದಲನೇ ಚುನಾವಣೆಗೆ ಕೊಟ್ಟಿದ್ರು ನಾವು ಪ್ರತಿಯೊಬ್ಬರು 15 ಲಕ್ಷ ರೂಪಾಯಿ ಪ್ರತಿಯೊಂದು ವರ್ಷಕ್ಕೆ ನಾವು 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ। ಯಾವ ಪ್ರಮಾಣ ಮಾಡಿದ್ದೀವಿ ನಿರುದ್ಯೋಗ ಸಮಸ್ಯೆ ಆದಾಗ 1 ಲಕ್ಷ ಎಲ್ಲರೂ ಕೂಡ ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ। ಈ ಒಂದು ಕಾರಣಕ್ಕಾಗಿ ದೇಶದಲ್ಲಿ ಬಡವರನ್ನು ಒಂದೇ ಸಮಾಜ ಸಮಾಜ ಎಲ್ಲಾ ಪಕ್ಷಗಳಲ್ಲಿ ಕೂಡ ಒಂದು ಬಡವರ ರೈತರ ಸಲುವಾಗಿ, ಯುವಕರ ಸಲುವಾಗಿ ಕಾಂಗ್ರೆಸ್ ಪಕ್ಷ ಇವೆಲ್ಲ ಈಗಾಗಲೇ ನಿರ್ಧಾರ ಮಾಡಿದ್ರಿ। ನೀವೇ ಓಟ್ ಹಾಕಿ ಹೋಗ್ಬಿಟ್ಟಿಲ್ಲ, ಪ್ರತಿಯೊಬ್ಬ ಬಂದಂತ ಜನ ವ್ಯವಸ್ಥೆ ಹಾಸ್ಯಕ್ಕೆ ಕೆಲಸ ಮಾಡಬೇಕು। ಇವತ್ತು ಭಕ್ತಿ ಮತ್ತು ಶ್ರದ್ಧೆಯಿಂದ ಇಲ್ಲಿ ಅವರು ಎಲ್ಲರೂ ಆಗಮಿಸಿ ತಮ್ಮ ಕಾರ್ಯಕರ್ತರಲ್ಲಿ ಮನವರಿಕೆ ಮಾಡಿ, ಯಾಕಂತಂದ್ರೆ ನಮ್ಮ ಈ ಒಂದು ಕಾರ್ಯಕ್ರಮ 8 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಮತದಾನವನ್ನು ಕಾಂಗ್ರೆಸ್ ಪಕ್ಷ ನೀಡಿ
ಕಳೆದ ಸಲ ಏನು ಅವರಿಗೆ ಆಗಿತ್ತು ಅದಕ್ಕಿಂತ ರಿವರ್ಸ್ ಆಗಿ ಸನ್ಮಾನ್ಯ ಶ್ರೀ ವಿ ಪಾಟೀಲರು ಒಳ್ಳೆಯ ಒಂದು ಮತದಾನವನ್ನು ಮಾಡ್ತಾರಂತ ನಾವು ನೀವೆಲ್ಲ ಭರವಸೆ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸೋಷಿಯಲ್ ಮೀಡಿಯಾ ಮತ್ತು ಪ್ರೆಸ್ ಮೀಡಿಯಾ ಇವರು ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಾ ಯಾರಾದರೂ ಹೆಸರನ್ನು ಮಾಡ್ತಿದ್ದಾರೆ ಕ್ಷಮಿಸಿ. ನಾವು ಪ್ರಿಯಾಂಕಾ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಿಂದ ನಮ್ಮ ಕ್ಷೇತ್ರ ನೀರಾವರಿ ಆಗಲಿ ಶೈಕ್ಷಣಿಕವಾಗಿ ಅಥವಾ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅನೇಕ ಇನ್ನೂ ಕೆಲವು ಕೆಲಸ ಆಗಬೇಕಾಗಿದೆ. ಎಲ್ಲ ಒಂದು ಏನು ನಮ್ಮ ಕಳಕಳಿಯ ವಿನಂತಿ ಇದೆ, ಈ ಕ್ಷೇತ್ರದಿಂದ ನಾವು ದಿಲ್ಲಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಹೋಗ್ತೀರಂತ ಭರವಸೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆ ನಮ್ಮ ಒಂದು ಕುಂದುಕೊರತೆಗಳನ್ನ ತಾವು ಬಗೆಹರಿಸ್ತೀರಂತ ಇಚ್ಛೆಯನ್ನು ವ್ಯಕ್ತಪಡಿಸಿ ಸರಿ ಅದಲ್ಲ